ಮೈಸೂರು ನಗರದ ಅಂಬೇಡ್ಕರ್ ಭವನ ಕಾಮಗಾರಿಯು ಕಳೆದ 13 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು, ಈ ವಿಚಾರವನ್ನು ನಾವು ಈಗಾಗಲೇ ಮೈಸೂರಿನ ಜಿಲ್ಲಾಡಳಿತಕ್ಕೆ ಹಲವಾರು ಬಾರಿ ಪತ್ರಿಕೆ ಹೇಳಿಕೆ ಮುಖಾಂತರ ಎಚ್ಚರಿಕೆಯನ್ನು ನೀಡಿದ್ರೂ ಸಹ ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರ ಮನೆ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವು. ಅವರ ಮನೆಯ ಸುತ್ತ ಸುಮಾರು 100 ಮೀಟರ್ ದೂರದಲ್ಲೇ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ಕಾರ್ಯಕರ್ತರುಗಳನ್ನ ಬಂಧಿಸೋದ್ರ ಮುಖಾಂತರ ದಲಿತ ಚಳವಳಿ ಹಿನ್ನೆಲೆಯಿಂದ ಬಂದೆ ಅಂತಕ್ಕಂಥ ಮಹದೇವಪ್ಪನವರು ಅವರ ರಾಜಕೀಯ ಜೀವನಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ತಂದುಕೊಂಡಿದ್ದಾರೆ. ನಾವು ಈಗಲೂ ಇಷ್ಟೇ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕೇಳ್ಕೊಳ್ತಾ ಇರೋದು, ಏನಾದರೂ ಅವರು ಮುಂದಿನ ಏಪ್ರಿಲ್ 14ರ ಒಳಗಡೆ ಏನು ನೆನೆಗುದಿಗೆ ಕಳೆದ 13 ವರ್ಷದಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಅಂಬೇಡ್ಕರ್ ಭವನದ ಕಾಮಗಾರಿಯನ್ನು ತ್ವರಿತವಾಗಿ ಅವರು ಆರಂಭಿಸಿ ಶೀಘ್ರದಲ್ಲಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಕೊಡಲಿಲ್ಲ ಅಂತಂತಂದರೆ ಮುಂದೆ ಬರ್ತಕ್ಕಂಥ ಏಪ್ರಿಲ್ 14ರ ಕಾರ್ಯಕ್ರಮಕ್ಕೂ ಸಹ ನಾವು ಅವ್ರಿಗೆ ಯಾವುದೇ ಸರ್ಕಾರಿ ಅಧಿಕಾರಕ್ಕೆ ಮಾಲಾರ್ಪಣೆಯನ್ನು ಮಾಡಲಿಕ್ಕೆ ನಾವು ಅವಕಾಶವನ್ನು ನೀಡೋದಿಲ್ಲ. ಇದೇ ರೀತಿ ಅವರ ನಡವಳಿಕೆಯನ್ನು ಮುಂದುವರಿಸಿದ್ದೇ ಆದರೆ ಅವರ ದಲಿತ ವಿರೋಧಿತನ ಆಗುತ್ತೆ. ಅವರ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ನಾವು ಲಕ್ಷಾಂತರ ಕರಪತ್ರಗಳನ್ನು ಕೂಡ ಮಾಡಿ ಹಂಚೋದ್ರ ಮುಖಾಂತರ ಸಾರ್ವಜನಿಕವಾಗಿ ಜಾಗೃತಗೊಳಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೋಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಪೂರ್ಣಗೊಳಿಸಲಾಗದ ರಾಜ್ಯ ಸರ್ಕಾರಕ್ಕೆ ಅಂಬೇಡ್ಕರ್ ಪೂರ್ಣಗೊಳಿಸಲಾಗದ ರಾಜ್ಯ ಸರ್ಕಾರಕ್ಕೆ ಎಲ್ಲಿಯ ತನಕ ಹೋರಾಟ ಡಿಲೀಟ್ ಮಾಡು. ಪೊಲೀಸ್ ದೌರ್ಜನ್ಯಕ್ಕೆ ದಲಿತರ ಪ್ರತಿಭಟನೆ ಹತ್ತಿಕ್ಕಿರುವ ಪೊಲೀಸ್ ಇಲಾಖೆಗೆ ಭ್ರಷ್ಟ ಸಚಿವ ಮಹದೇವಪ್ಪನಿಗೆ, ದಲಿತ ವಿರೋಧಿ ಎಸ್ ಸಿ ಮಹದೇವಪ್ಪನಿಗೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಂಬೇಡ್ಕರ್ ಭವನ ಅನುದಾನವನ್ನು ಕೊಡದೆ ಅನ್ಯಾಯ ಮಾಡುತ್ತಿರುವ ದಲಿತರ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿಕಾರ ಮೈಸೂರಿನ ಅಂಬೇಡ್ಕರ್ ಭವನಕ್ಕೆ ಅನುದಾನ ನೀಡಲಾಗದ ಉಸ್ತುವಾರಿ ಸಚಿವರಿಗೆ, ದಲಿತರ ಹಣವನ್ನ ಮಿಸ್ಯೂಸ್ ಮಾಡಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ, ದಲಿತರಿಂದ ಓಟು ಪಡೆದು ದಲಿತರನ್ನ ವಂಚಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ದಲಿತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಚಳವಳಿಗಾರರನ್ನು ಬಂಧಿಸಿರುವ ಪೊಲೀಸ್ ಇಲಾಖೆಗೆ, ಚಳವಳಿಯನ್ನು ಹತ್ತಿಕ್ಕುತ್ತಿರುವ ಪೊಲೀಸ್ ಇಲಾಖೆಗೆ